ದೆಹಲಿಗೆ ಡಿಕೆ ಶಿವಕುಮಾರ್ ಅವ್ರನ್ನ ಕರೆಯಲಾಯ್ತಾ? ಡಿಕೆ ಶಿವಕುಮಾರ್ ಅವರು ತರಾತುರಿಯಲ್ಲಿ ಬಜೆಟ್ ಮಂಡನೆ ಆಗಿರುವಂತಹ ಕೆಲವೇ ದಿನಗಳಲ್ಲಿ ದೆಹಲಿಯತ್ತ ಪ್ರಯಾಣ ಮಾಡಿದ್ಯಾಕೆ? ಹಾಗಾದ್ರೆ ಡಿಕೆ ಶಿವಕುಮಾರ್ಗೆ ಕುರ್ಚಿ ಫಿಕ್ಸ್ ಆಯ್ತಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ? ಇದೇ ಈ ದಿನದ ಸ್ಪೆಷಲ್. ನಾನು ಕಾವ್ಯ ಹೆಗಡೆ. ಸಿಎಂ ಸಿದ್ದರಾಮಯ್ಯ ಅವರು ಶುಕ್ರವಾರ ತಮ್ಮ 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ರಾಜ್ಯ ಬಜೆಟ್ ಬಗ್ಗೆ ಪರ ಮತ್ತು ವಿರೋಧಗಳು ಚರ್ಚೆ ಆಗ್ತಾ ಇರುತ್ತೆ. ಅವರದೇ ಒಂದಿಷ್ಟು ಪಕ್ಷದ ಶಾಸಕರು ಅದನ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ. ಇದರ ನಡುವೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಈ ಬೆಳವಣಿಗೆಯ ನಡುವೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ತೆರಳುತ್ತಾ ಇರುವಂತಹ ಉದ್ದೇಶ ಹಾಗಾದ್ರೆ ಏನು? ದೆಹಲಿಯಿಂದ ಬುಲಾವೇನಾದ್ರೂ ಸಿಗ್ತಾ? ಬಜೆಟ್ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಗಳು ಸಾಕಷ್ಟು ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಈಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸೋಮವಾರದಿಂದ ಬಜೆಟ್ ಮೇಲಿನಂತಹ ಚರ್ಚೆಗಳು ಶುರುವಾಗಲಿದೆ. ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಇಷ್ಟು ದಿನ ಕಂಡಿರುವಂತಹ ಕನಸು ನನಸಾಗ್ಲಿಕ್ಕೆ ಹೋಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಹಂಗೆಲ್ಲ ಬಿಟ್ಟುಕೊಡೋದಿಲ್ಲ ಚೇರ್ನ. ನನ್ನ ಪ್ರಕಾರ, ನನಗೆ ಅನ್ಸಿರೋ ಪ್ರಕಾರ. ಯಾಕೆ ಆ ಒಂದು ಚೇರ್ನ ಬಿಟ್ಕೊಡೋದಿಲ್ಲ ಅಂತಂದ್ರೆ, ಅವರು ಸಾಕಷ್ಟು ಪಕ್ಷಕ್ಕೆ ದುಡಿದಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಯಾವಾಗ ಮಾಡ್ತಾರೋ ಮುಂದಿನ ಸ್ಟೆಪ್ಪು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಇಡ್ತಾರೆ ಹೊರತು ತಾನು ಸ್ಥಾನದಿಂದ ಇಳಿಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿರೋದಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಮಿಸ್ ಅನ್ನ ಕೊಟ್ಟಿತ್ತ ದೆಹಲಿಯಲ್ಲಿರುವಂತಹ ಹೈಕಮಾಂಡ್ ಗೊತ್ತಿಲ್ಲ. ಯಾಕೆ? ಯಾರು ಸರಿಯಾಗಿ ಬಂದು ಹೇಳೋದಿಲ್ಲ, ಯಾರು ಸರಿಯಾಗಿ ಬಂದು ಮಾತಾಡ್ತಾ ಇಲ್ಲ. ಹೈಕಮಾಂಡ್ ಇದರ ಬಗ್ಗೆ ಚರ್ಚೆ ಬೇಡ ಕರ್ನಾಟಕದಲ್ಲಿ ಎನ್ನುವಂತಹ ಮಾತನ್ನ ಆಡಿದಿ ವಿನಃ ನಾವು ಮಾತು ಕೊಟ್ಟಿದ್ವಿ ಶಿವಕುಮಾರ್ ಅವರಿಗೆ, ನಾವು ಮಾತು ಕೊಟ್ಟಿರ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಹೇಳ್ತಾ ಇಲ್ಲ. ಇನ್ನು ಪಂಚರಾಜ್ಯದ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬೇರೂರಿದ್ದಂತಹ ಕಾಂಗ್ರೆಸ್ ಅನ್ನ ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಯಾರು ಕೂಡ ರೆಡಿ ಇಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವರು ಕುರ್ಚಿ ಮೇಲೆ ಕುತ್ಕೊಂಡಿದ್ದಾರೆ, ಹಂಗೆ ಮುಂದುವರ್ಕೊಂಡು ಹೋಗ್ಲಿ ಎನ್ನುವಂತಹ ಭಾವನೆ ಹೈಕಮಾಂಡ್ ಇರಬಹುದು, ಇಲ್ಲೇನೆ ಇರಬಹುದು. ಇನ್ನು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇರುವುದು ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದೆ. ಏನು ಏನಾದ್ರೂ ಮಾತುಕತೆ ಏನಾದ್ರೂ ನಡೆಸಿದ್ರ? ದೆಹಲಿಯಲ್ಲಿ ಹೈಕಮಾಂಡ್ ಎಲ್ಲವೂ ಸೇರ್ಕೊಂಡು ಬಜೆಟ್ ಮಂಡನೆ ಆದ ನಂತರ ಹೊಸ ದಾಖಲೆಯನ್ನ ನಿರ್ಮಿಸಿದ ನಂತರ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಬೇಕು ಅಂತ ಏನಾದ್ರೂ ಹೇಳಿದ್ರ? ಯಾರು ಏನು ಹೇಳುತ್ತಾ ಇಲ್ಲ. ದೆಹಲಿಯ ಪ್ರವಾಸದ ಉದ್ದೇಶದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ನೀಡದೇ ಇದ್ರೂ ಕೂಡ ಸದ್ಯದ ಬೆಳವಣಿಗೆಯನ್ನ ಗಮನದಲ್ಲಿ ಇಟ್ಕೊಂಡು ಪ್ರವಾಸವನ್ನ ನೋಡೋದಾದ್ರೆ ಸಾಕಷ್ಟು ಗೊಂದಲವನ್ನ ಮೂಡಿಸಿದೆ ಈ ಒಂದು ಪ್ರವಾಸ. ನೀವು ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಸಾಕಷ್ಟು ಕೆಲಸ ಇರುತ್ತೆ, ಉಪಮುಖ್ಯಮಂತ್ರಿ ಹೋಗ್ತಾರೆ. ಎಸ್, ಹೋಗ್ತಾರೆ, ಹೌದು. ಆದರೆ ಅವರು ಯಾವುದೇ ಕಾರಣಗಳನ್ನ ಕೊಟ್ಟು ಹೋಗ್ಲಿಲ್ಲ, ಹಾಗೆ ಊಹಾಪೋಹಗಳಿಗೆ ತೆರೆ ಎಳ್ಕೊಂಡು ಹೋಗ್ಲಿಲ್ಲ. ಅದು ಬಿಟ್ಟು ಊಹಾಪೋಹಗಳನ್ನ ಹಂಗೆ ಇಟ್ಟು ಹೋಗ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನ ಕೊಡದೇ ಇದ್ರೆ ಅವರ ಸ್ಟೆಪ್ ಏನಾಗಿರಬಹುದು ಅಂತಂದ್ರೆ, ಅವರು ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರು ನೋಡೋದಿದ್ರೆ ನೋ, ನೆವರ್, ಹಂಗೆಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಕಟ್ಟಾಳಾಗಿ ದುಡ್ದಿರುವಂತವ್ರು, ಅದೆಲ್ಲ ಸಾಧ್ಯವೇ ಇಲ್ಲ. ಇನ್ನು ಭಾನುವಾರ ಅವರು ಕಲಬುರಗಿಗೆ ಹೋದಾಗ ಕಲಬುರಗಿಯಿಂದ ವಿಶೇಷ ವಿಮಾನದ ಮೂಲಕ ಅವರು ದೆಹಲಿಗೆ ತೆರಳುತ್ತಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಉದ್ದೇಶದಿಂದ ಅವರು ದೆಹಲಿಗೆ ತೆರಳಿದ್ದಾಗಿ ಅಧಿಕೃತವಾಗಿ ಪ್ರವಾಸ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಾನುವಾರ ಅವರು ದೆಹಲಿಯಲ್ಲಿ ಉಳಿದುಕೊಳ್ಳಲಿದ್ದಾರೆ ಎನ್ನುವುದು ಮೂಲಗಳಿಂದ ತಿಳಿಸಿದೆ. ಸೋಮವಾರ ಬೆಳಿಗ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಬಳಿಕ ಬಜೆಟ್ ಅಧಿವೇಶನದಲ್ಲಿ ಅವರು ಭಾಗಿಯಾಗಲಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ದೆಹಲಿಯ ಪ್ರವಾಸವನ್ನ ನಡೆಸ್ತಾ ಇದ್ದಾರೆ. ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಕೂಡ ಅವರ ಹೆಗಲ ಮೇಲಿದೆ. ಈ ಒಂದು ನಿಟ್ಟಿನಲ್ಲಿ ಅವರು ದೆಹಲಿಯಲ್ಲಿ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎನ್ನುವಂತಹ ಉದ್ದೇಶಕ್ಕೆ ತೆರಳಿದ್ದಾರೆ ಎನ್ನುವುದು ಮೂಲಗಳಿಂದ ಗೊತ್ತಾಗಿದೆ. ಹಂಗೇಲಿ ಪಂಚರಾಜ್ಯಗಳ ಚುನಾವಣೆಯನ್ನ ಯೋಚನೆ ಮಾಡಿಕೊಂಡು ದೆಹಲಿಗೆ ಹೋಗಿರುವಂತವ್ರು ಅಲ್ಲಿ ತನ್ನ ಸ್ಥಾನದ ಬಗ್ಗೆ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಲ್ವಾ? ಗೊತ್ತಿಲ್ಲ.
ಅದು ಗೊತ್ತಿಲ್ಲ, ಮಾಡದೆ ಬರಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಕಳೆದ ಬಾರಿ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಬಜೆಟ್ ಅಧಿವೇಶನದ ಬಳಿಕ ಚರ್ಚೆ ಜೋರಾಗಿ ನಡೀತಾ ಇತ್ತು. ಇನ್ನು ಬಜೆಟ್ ಅಧಿವೇಶನದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಸಾಕಷ್ಟು ಜನರ ನಂಬಿಕೆ ಆಗಿದೆ. ಅಲ್ರಿ, ಈಗ ಸಾಕಷ್ಟು ಶಾಸಕರು ಬೇರೆ ದೇಶಕ್ಕೆ ಹೋಗಿ ಪ್ರವಾಸವನ್ನ ಮಾಡ್ಕೊಂಡು ಬಂದ್ರು. ಕೆಲವೊಂದಿಷ್ಟು ಜನ ಬಂದಿದ್ದಾರೆ. ಇದಕ್ಕೆಲ್ಲ ಯಾರ ಆನ್ಸರ್ ಕೊಡ್ತಾರೆ? ಯಾಕಾಗ ಅವ್ರು ಹೋಗಿದ್ರು? ಒಂದೇ ಸಲ ಮೂರ್ ಜನ 4 ಜನ ಹೋಗೋದು ಕಾಮನ್. ಆದರೆ 10ರ ಮೇಲೆ ಸಂಖ್ಯೆಗಳು ಹೋಗಿದೆ ಅಂತಂದ್ರೆ ಯಾವ ರೀತಿಯಾಗಿರಬಹುದು? ಅಲ್ಲೇನ್ ನಡೀತಾ ಇದೆ? ಈಗಾಗಲೇ 2 ಬಣದ ಶಾಸಕರು ಸಚಿವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾಗಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೇಗ ಸಿಗಲಿದೆ ಅಂತ ಹೇಳಬಹುದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ನಡೆಯೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂತಹ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಪರಿಶಿಷ್ಟ ಸಮುದಾಯದ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರು ಆದಂತಹ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಕುಮಾರ ಪಾರ್ಕ್ನ ಸರ್ಕಾರಿ ಗೃಹ ಕಚೇರಿಯಲ್ಲಿ ಶನಿವಾರ ಭೇಟಿ ಮಾಡ್ತಾರೆ, ಸಮಾಲೋಚನೆಯನ್ನ ಕೂಡ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನಾಗಮೋಹನ್ ರಾವ್ ಅವರು ತಾವು ರಚಿಸಿದಂತಹ ಸಂವಿಧಾನ ಮತ್ತು ವಚನಗಳ ಕೃತಿಯನ್ನ ಡಿಸಿಎಂ ಅವರಿಗೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಾವು ಬರೆದಿರುವಂತಹ ನೀರಿನ ಹೆಜ್ಜೆ ಕೃತಿಯನ್ನ ನಾಗಮೋಹನ್ ದಾಸ್ ಅವರಿಗೂ ಕೂಡ ನೀಡಿದ್ರು. ಎಲ್ಲವೂ ಕೂಡ ಈಗ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ರಾಜಕಾರಣದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಗೊಂದಲ ಸೃಷ್ಟಿಯಾಗುವಂತಹದ್ದು ಇದ್ದೇ ಇದೆ. ಕಾಂಗ್ರೆಸ್ ಅವರು ಎಲ್ಲೋ ಒಂದ್ ಕಡೆಗೆ ಅಭಿವೃದ್ಧಿಯನ್ನ ಮರೆತು ಬಿಟ್ರ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.